ಹನುಮಂತನ ಆಟ ಸೂಪರ್ ಆಗಿದೆ. ಹನುಮಂತ ಬುದ್ಧಿವಂತ ಅಂತ ತುಂಬಾ ಚೆನ್ನಾಗಿ ಹೊಗಳಿದ್ದಾರೆ ಕಿಚ್ಚ ಸುದೀಪ್ ಅವರು. ಸೊ ಕಿಚ್ಚ ಸುದೀಪ್ ಅವರು ಮೊದಲು ಸೇವ್ ಮಾಡೋದೇ ಹನುಮಂತನನ್ನ. ಸೊ ನಿನ್ನೆ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತೇ ಇರುತ್ತೆ, ಕಿಚ್ಚನ ಪಂಚಾಯಿತಿಯಲ್ಲಿ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನು ಕೂಡ ರಜತ್ ಮತ್ತೆ ಧನರಾಜ್ ಅವ್ರಿಗೆ ತಗೋತಾರೆ. ನಂತರದಲ್ಲಿ ಮುಗಿಯುವ ಟೈಮ್ನಲ್ಲಿ ಒಂದು ಸೇವ್ ಅನ್ನ 2 ಸೇವ್ ಮಾಡ್ತಾರೆ. ಮೊದಲಿಗೆ ಹನುಮಂತ ಸೇವ್ ಆಗ್ತಾರೆ, ನೆಕ್ಸ್ಟ್ ತ್ರಿವಿಕ್ರಮ್ ಸೇವ್ ಆಗ್ತಾರೆ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ, ಬುದ್ಧಿವಂತವಾಗಿ ಆಡ್ತಾ ಇದ್ದೀರಾ, ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಹನುಮಂತ, ಸೂಪರ್, ಆಲ್ ದಿ ಬೆಸ್ಟ್ ಅಂತ ಕೂಡ ವಿಶೇಷನ ತಿಳಿಸ್ತಾರೆ. ಹನುಮಂತನಿಗೆ ಫುಲ್ ಖುಷಿ, ಹೇಗೋ ಏನೋ ಒಟ್ನಲ್ಲಿ ಈ ವಾರ ಸೇಫ್ ಆಗೋದ್ರು. 12ನೇ ವಾರಕ್ಕೆ ಕಾಲಿಡ್ತಾ ಇದ್ದಾರೆ. ಒಂದು ಜನರ ಪ್ರೀತಿ ವಿಶ್ವಾಸವನ್ನ ಕೂಡ ಗಳಿಸ್ಕೊಂಡಿದ್ದಾರೆ. ಆದ ಕಾರಣ ಯಾವತ್ತಿಗೂ ಕೂಡ ಹನುಮಂತ ಜನರನ್ನ ಮರೆಯೋದಿಲ್ಲ. ಯಾಕೆಂದ್ರೆ ಇಷ್ಟು ವರ್ಷಗಳಿಂದ ಜನರೇ ಸಾಕುತ್ತಾ ಬಂದಿರೋದು. ಮತ್ತೆ ಈಗ ಬಿಗ್ ಬಾಸ್ ಬಂದ್ಮೇಲಂತೂ ಓಟ್ಸ್ಗಳ ಸೂರಿಮಳಿ, ಅತಿ ಹೆಚ್ಚು ಓಟ್ಸ್ಗಳು ಹನುಮಂತನಿಗೆ ಬಂದಿದೆ. ಸೊ ಹೀಗಾಗಿ ಫಸ್ಟ್ ಸೇವ್ ಆಗಿರುವಂತದ್ದೇ ನಮ್ಮ ಹನುಮಂತ. 80% ಓಟ್ಸ್ ಹನುಮಂತನಿಗೆ ಬಂದಿರೋದು. ಸೊ ಅಷ್ಟು ಜನ ಇಷ್ಟಪಡ್ತಿದ್ದಾರೆ ಅಂದ್ರೆ ಹನುಮಂತನನ್ನ ಇನ್ಯಾವ ಸ್ಥಾನದಲ್ಲಿ ಜನರು ಇಟ್ಟಿರ್ಬೋದು. ಸುದೀಪ್ ಸರ್ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಯ್ತು, ಇಷ್ಟೊಂದು ಲಕ್ಷಾಂತರ ಓಟ್ಸ್ಗಳು ಬಂದಿದೆ, ಜನರು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ, ಫೈನಲ್ಗೆ ಬರುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ಅಂತ ಸುದೀಪ್ ಸರ್ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಭಾವನೆ ಇದೆ. ನಿಮ್ಗೆ ಅನ್ಸುತ್ತೆ ಹನುಮಂತ ಸೇವ್ ಆಗಿದ್ದು ಖುಷಿ ಆಯ್ತಾ? ಫಿನಾಲೆಗೆ ಬರ್ಬೇಕು ಹನುಮಂತ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ರು ಕೂಡ ಲೈಕ್ ಮಾಡ್ತಾರೆ ಹನುಮಂತನ ಒಂದು ಬೆಳವಣಿಗೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಇದೆ. ತುಂಬಾ ಚೆನ್ನಾಗಿ ಆಟ ಆಡ್ತಾನೆ, ಮತ್ತೆ ಸಾಂಗ್ಗಳ ಮೂಲಕ ರಂಜಿಸುತ್ತಾನೆ, ಕಾಮಿಡಿ ಮಾಡ್ತಾನೆ. ಧನರಾಜ್ ಮತ್ತೆ ಹನುಮಂತನ ಒಂದು ಕಾಮಿಡಿ ಆಗಿರ್ಬೋದು, ಜುಗಲ್ ಬಂದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಟಾಸ್ಕ್ ವಿಚಾರದಲ್ಲೂ ಕೂಡ ಅಷ್ಟೇ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೀಡ್ತಾ ಇದ್ದೇನೆ. ಅದರಿಂದಾಗಿ ಜನರಿಗೂ ಕೂಡ